ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ಸ್ಮೂತಿ ಮಾಡ್ತಿದ್ದೇನೆ. ಅದೇ ರಾಗಿ ಅವಕಾಡೋ ಸ್ಮೂತಿ. ನನ್ನದೇ ರೆಸಿಪಿ, ಯಾರು ಹೇಳಿಕೊಡಲಿಲ್ಲ, ನಾನೇ ಮಾಡ್ತಿದ್ದೇನೆ. ಇದು ತುಂಬ ಹೆಲ್ಪ್ಫುಲ್ ಆಗ್ತದೆ, ನನಗೆ ತುಂಬ ಹೆಲ್ಪ್ ಆಗಿದೆ ವೆಯ್ಟ್ ಲಾಸ್ ಮಾಡಲಿಕ್ಕೆ. ಸೊ ನೀವು ಕೂಡ ಟ್ರೈ ಮಾಡಿ. ಓಕೆ, ನಾನು ಹೇಳಿಕೊಡ್ತೇನೆ. ಒಂದು ಜಾರ್ ತಗೊಳ್ಳಿ, ಜಾರಿಗೆ ಅವಕಾಡೋ ಹಾಕಿ. ಅವಕಾಡೋ ಹಾಕ್ತಾ ಇದ್ದೇನೆ, ಒಂದು ಅಥವಾ ಹಾಫ್. ನಾನು ಮುಕ್ಕಾಲು ತಗೊಂಡಿದ್ದೇನೆ, ಯಾಕಂದರೆ ಅರ್ಧ ಕಾಲು ಹಾಳಾಗಿತ್ತು. ಅವಕಾಡೋ, ಸ್ವಲ್ಪ ಡ್ರೈ ಗ್ರೇಪ್ಸ್ ತಗೊಳ್ಳಿ, ನಿಮ್ಮ ಇಷ್ಟ, ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಇಲ್ಲ. ನಾನು ಜಸ್ಟ್ ಟೇಸ್ಟಿಗೆ ಹಾಕಿದ್ದು ಡ್ರೈ ಗ್ರೇಪ್ಸ್. ಹಾಯ್, ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ರಾಗಿ, ಆಯಿತಾ? ಇಷ್ಟು ರಾಗಿ ಹಾಕಿ, ಜಾಸ್ತಿ ಕೂಡ ಹಾಕ್ಬೋದು, ಕಮ್ಮಿ ಕೂಡ ಹಾಕ್ಬೋದು, ಬಟ್ ನಾನು ಇಷ್ಟ ಹಾಕ್ತಿದ್ದೇನೆ. ಇದು ಉಂಟಲ್ಲ ರಾಗಿ ಹುಡಿ, ಇದಲ್ಲ ಎಂತ ರಾಗಿ ಬರ್ತದಲ್ಲ, ಅದಲ್ಲ, ಇದು ಹುಡಿಯನ್ನು ನೀರಲ್ಲಿ ಬಿಸಿ ಮಾಡಿ ಸ್ವಲ್ಪ ತಿಕ್ ಲೇಯರ್ ಬಂದು ಹಾರಿ ಆದಮೇಲೆ ಇದಕ್ಕೆ ಹಾಕಬೇಕು. ಈಗ ಹಾಕುವ, ಒಂದು 1/4 ಗ್ಲಾಸು ನೀರು ಹಾಕಿ. ಶುಗರ್ ಹನಿ ಅಂತ ಬೇಡ. ದೊಡ್ಡದು ಡೇಟ್ಸ್ ಸಿಕ್ಕಿದೆ, 2 ಸಾಕು. ಇದು ಚಿಕ್ಕ ಡೇಟ್ಸ್, ಸೊ ನಾನು 3 ಹಾಕ್ತಿದ್ದೇನೆ. ಸೀಡ್ಸ್ ತೆಗೆದು ಹಾಕಿ, ಆಯಿತಾ? ಎಲ್ಲ ಹಾಕಿದ್ದೇನೆ. ಈಗ ಬ್ಲೆಂಡ್ ಮಾಡಿ. ಹಾಯ್, ಫೈನಲಿ ನನ್ನ ಅವಕಾಡೋ ರಾಗಿ ಸ್ಮೂತಿ ರೆಡಿಯಾಗಿದೆ. ಟೇಸ್ಟ್ ನೋಡಿದ ಒಳ್ಳೆಯದಾಗಿದೆ. ಇದಕ್ಕೆ ಮಿಲ್ಕ್ ಕೂಡ ಹಾಕ್ಬೋದು, ಬಟ್ ವೆಯ್ಟ್ ಲಾಸ್ಗೆ ಒಳ್ಳೆಯದಲ್ಲ, ಸೊ ಹೀಗೆ ಮಾಡಿದ್ದೇನೆ. ನೀವು ಮಾಡಿ, ಟ್ರೈ ಮಾಡಿ. ಬಾಯ್ ಬಾಯ್.